नुसतं गरम हा बघ ಇಲ್ಲಿ ನೋಡು ಹಿಂಗೆ ಆಗದು ನನಗೆ ಯಾವಾಗಲೂ ಉಲ್ಟಾ ತಿರುಗೋದು ಎಲ್ಲ Yes, taekwondo ready. National champ going to state championship. Oh, it's state level, without practice. Yellow belt. 23rd state level, ಅದು 22nd. ಏನು? Okay. ಇದು ಪ್ರೆಸಿಡೆನ್ಸ್ ಅನ್ಸುತ್ತೆ. ಇಲ್ಲ 22nd ಲಾಸ್ಟ್ ಇಯರ್ದು 23rd ಈ ಇಯರ್ದು ಒಂದಿದ್ದವಳು. ಅಂದ್ರೆ ಅದು ವೈಟ್ ಬೆಲ್ಟ್ಗೆ ಸ್ಟೇಟ್ ಲೆವೆಲ್, ಇದು ಯೆಲ್ಲೋ ಬೆಲ್ಟ್ಗೆ ಸ್ಟೇಟ್ ಲೆವೆಲ್. ಸೊ ನಾ ಅವ್ರು ಕೇರಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಯೆಲ್ಲೋ ಬೆಲ್ಟ್ ಕಟ್ಟಿದ್ದೀನಿ. ಬಟ್ ಲಾಸ್ಟ್ ಇಯರ್ ಇಲ್ಲಿ ವೈಟ್ ಅಲ್ವಾ ಮಾಡಿದ್ದು? ಇಲ್ಲಿ ಫಸ್ಟ್ ಟೈಮ್. ಆಮೇಲೆ ಅವ್ರಿಗೆ ಯೆಲ್ಲೋ ಬೆಲ್ಟ್ ಯೆಲ್ಲೋಗ ಅಲ್ಲಿ ಯಾಕೆ ಅಂದ್ರೆ ವೈಟ್ ಅಲೌ ಇರಲಿಲ್ಲ. ಓಕೆ. ಎಂಟ್ರಿ ವಿಲ್ ಬಿ ಯೆಲ್ಲೋ ಆ್ಯಂಡ್ ಅಬವ್. ಅದಕ್ಕೆ ಅರ್ಜೆಂಟಾಗಿ ಎಲ್ಲೋ ಕೊಟ್ಟಿದ್ದವಳಿಗೆ. ಇದು ಹಾರ್ಲಿಕ್ಸ್ ಅನ್ಸುತ್ತೆ ಗಟ್ಟೆ. ತಗೊಂಡಾಗ ಇಷ್ಟ ಆಯ್ತಾ? ಸುಮ್ಮನೆ ಇಟ್ಕೊ ಸ್ಯಾಂಪಲ್. ಅದು ಎಲ್ಲ ಆಟೋಮೆಟೆಡ್ ಸಿಗ್ನಲ್ಸ್ಗಳು ಎಳಿಬೇಡ, ಸಾಕು ಸುಮ್ಮನೆ ಇಟ್ಕೊ. ಆ ಕಿವಿ ಹತ್ರ ಇರೋದು ತೆಗೆದು ನೋಡಿ, ತೆಗಿಯಕ್ಕಾಗತ್ತಾ? ಅದು ರಿಮೂವೇಬಲ್ ಇತ್ತು. ಹಾ, ಒಳಗಡೆ ಇದ್ದ ಕುಶನ್. ಹಾಕ್ ನೋಡಿ ಈಗ. ಇಲ್ಲಾಂದ್ರೆ ನೀನು ಟೊಯ್ಕೊಂಡೋದೆ ಹೆಲ್ಮೆಟ್ ಹಾಕ್ಬೇಕು. ಸೊ ನಾ ಹೆಲ್ಮೆಟ್ ಎಲ್ಲ ಮೇಲೇನೆ ಕುತ್ಕೊಳ್ಳೋದು. ಹಂಗ್ ಮಾಡ್ಬೇಡ. ಈಗಲೇ ಕಟ್ಕೋತೀಯಾ? ಮೇಕ್ ಇಟ್ ಫಾಸ್ಟ್. ಇವಳಿಗೆ 1 minute ಕಾಂಪಿಟೇಷನ್ ಇಡಬೇಕು, ಅವಾಗಲೇ ಇವಳು ಮಾಡೋದು. ಇಲ್ಲಾಂದ್ರೆ ಸುಮ್ಮನೆ ನಿಂತಿರ್ತಾಳೆ. ಆಲ್ ದ ಬೆಸ್ಟ್ ಬೇಬಿ, ಗಿವ್ ಯುವರ್ ಬೆಸ್ಟ್. ಬಾಯ್ ಬಾಯ್ ಬೇಬಿ. ನೀನು ಹೇಳಿದ್ದೆಲ್ಲ ಮಾಡಿರ್ತೀನಿ, ನಾನು ಹೇಳಿದ್ದು ತಗೊಂಡ್ ಬಾ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೋಡಿದ್ರಿ, ಇಷ್ಟೊತ್ತು ಏನು ನೋಡಿದ್ರಿ ಅಂದರೆ ಸಾನು ಟೊಯ್ಕೊಂಡು ಕಾಂಪಿಟೇಷನ್ಗೆ ಹೋಗೋದು. ಇದು ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್. ಇವರ ಸ್ಕೂಲಿಂದಾನೇ ಅವರು ಸಾನುನ ಸೆಲೆಕ್ಟ್ ಮಾಡಿ ಈ ಥರ ಫಾರ್ಮ್ ಎಲ್ಲ ಕೊಟ್ಟಿದ್ರು. ನಾವು ಅದಕ್ಕೆ ಫೀಸ್ ಕೂಡ ಪೇ ಮಾಡಿದ್ವಿ, ರಿಜಿಸ್ಟ್ರೇಷನ್ ಫೀಸ್. ಅವ್ರು ಹೇಳಿದರು ಲಾಸ್ಟ್ ಇಯರ್ ಅವರೇ ಕರ್ಕೊಂಡು ಹೋಗಿದ್ರು, ಬಟ್ ಈ ವರ್ಷ ನೀವೇ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೆ ಇವತ್ತು ರಾಜೇಶ್ ಹೋಗಿದ್ದಾರೆ ಕರ್ಕೊಂಡು. ನನ್ನೂ ಬಾ ಅಂತ ಹೇಳಿದ್ಲು. ಆಮೇಲೆ ಅಂದ್ಲು, ಇಲ್ಲ ಮಮ್ಮ, ನಾನೇನಾದರೂ ನಾಳೆ ವಿನ್ ಆದರೆ ನನಗೆ ಇಷ್ಟೆಲ್ಲ ಡಿಶಸ್ ಬೇಕು, ಐ ವಾಂಟ್ ಅ ಟ್ರೀಟ್ ಫ್ರಮ್ ಯು. ಅದಕ್ಕೆ ನೀನು ಮನೇಲೇ ಇರು, ನಾನು ಬರೋ ತನಕ ಎಲ್ಲ ಮಾಡಿರು ಅಂತ ಹೇಳಿಬಿಟ್ಟು ಅವಳು ಹೋಗಿದ್ದಾಳೆ. ಹಾಗಾಗಿ ನಾನು ಹೋಗಿಲ್ಲ. ನಾನು ಬೆಳಿಗ್ಗೆನೇ ಇತ್ತಲ್ವಾ, ಇಬ್ಬಿಬ್ರು ಹೋಗ್ಬಿಟ್ಟಲ್ಲಿ ಏನು ಮಾಡೋದು. ರಾಜೇಶ್ ಕೂಡ ಬೇಡ ಬಿಡು, ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಈಗ ನೀವು ಕಾಂಪಿಟೇಷನ್ ಬಗ್ಗೆ ಕೇಳ್ತೀರಾ. ಲಾಸ್ಟ್ ಇಯರ್ ಕೂಡ ಇದೇ ಟೈಮಲ್ಲೇ ಅವಳು ಕಾಂಪಿಟೇಷನ್ಗೆ ಹೋಗಿದ್ಲು, ವಿನ್ ಆಗಿದ್ಲು. ಇದರಲ್ಲಿ ವಿನ್ ಆಗಿದ್ದಕ್ಕೆ ಅವಳಿಗೆ ಸ್ಟೇಟ್ ಲೆವೆಲ್ಗೂ ಕೂಡ ಸೆಲೆಕ್ಟ್ ಮಾಡಿದ್ರು. ನಾವು ಕೇರಳಕ್ಕೆ ಹೋಗಿದ್ವಿ ನೋಡಿ ಲಾಸ್ಟ್ ಇಯರ್. ಸೊ ಇದೇ ಥರ ಕಾಂಪಿಟೇಷನ್ ಅವಳಿಗೆ ವಿನ್ ಆಗಿದ್ದಕ್ಕೆ, ಇಂಟರ್ ಸ್ಕೂಲ್ ವಿನ್ ಆಗಿದ್ದಕ್ಕೆ ಅವಳಿಗೆ ಸ್ಟೇಟ್ ಲೆವೆಲ್ಗೆ ಕರ್ಕೊಂಡು ಹೋಗಿದ್ದು. ಆ್ಯಂಡ್ ಅಲ್ಲೂ ಕೂಡ ವಿನ್ ಆಗಿದ್ಲು. ಸೊ ಇವತ್ತು ಸಾನು ಕಾನ್ಫಿಡೆಂಟಾಗಿ, ಮಮ್ಮ ನಾನು ವಿನ್ ಆಗ್ತೀನಿ, ನೀನು ನನ್ನ ಜೊತೆ ಬರಬೇಡ, ನಾನು ಬರೋ ತನಕ ನನಗೇನೇನು ಫೇವ್ರೆಟ್ ಡಿಶಸ್ ಇದೆಯೋ ಅದನ್ನೆಲ್ಲ ಮಾಡಿಟ್ಟಿರು ಅಂತ ಹೇಳಿದ್ದಾಳೆ. ಪಾಪ ಹುಡುಗಿ ನೆನೆ ರಾತ್ರಿ ನೆನೆಸ್ಕೊಂಡು, ಮಮ್ಮ ನಾನು ವಿನ್ ಆದರೆ ನೀ ಅಷ್ಟೆಲ್ಲ ಮಾಡ್ತೀಯ, ನಾನು ವಿನ್ ಆಗಲಿಲ್ಲ ಅಂದರೆ ನಂಗೆ ಅದೆಲ್ಲ ಸಿಗೋದಿಲ್ಲ ಅಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಪಾಪ ಯಾಕೆ ಅವಳಿಗೆ ಡಿಸ್ಕರೇಜ್ ಮಾಡಬೇಕು, ಎನ್ಕರೇಜ್ ಮಾಡಬೇಕಲ್ವಾ. ಅದಕ್ಕೆ ಏನಾದರೂ ಒಂದಾದರೂ ಎರಡಾದರೂ ಮಾಡಿ ಕೊಡೋಣ, ಜಸ್ಟ್ ಟು ಎನ್ಕರೇಜ್ ಹರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಮನೆ ಕೆಲಸ ಶುರು ಮಾಡಬೇಕು. ಸಂಡೇ ಇವತ್ತು. ನನ್ನ ಹೆಲ್ತ್ ನೀವು ಕೇಳೋದಾದರೆ ಸ್ವಲ್ಪ ಕಟ್ಕೊಂಡಿದೆ, ಮಾತಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಟ್ಕೊಂಡ್ಬಿಡುತ್ತೆ, ಕೆಮ್ಮಲು ಬಂದ್ಬಿಡುತ್ತೆ. ನನಗೇನಾಗಿತ್ತಂದರೆ ವೈರಲ್ ಇನ್ಫೆಕ್ಷನ್ ಆಗಿತ್ತು, ಚಳಿ ಜ್ವರ. ನನಗೆ ಇಷ್ಟೊಂದು ಚಳಿ ಇದೆಯಾ ಅನ್ನಿಸ್ಬಿಟ್ಟಿತ್ತು, ಬಟ್ ಚಳಿ ಈಗ ಕಡಿಮೆ ಆಗಿದೆ ಅಲ್ವಾ. ಓಕೆ, ಸಂಡೇ ಆಗಿರೋದ್ರಿಂದ ಸಂಡೇ ಕ್ಲೀನಿಂಗ್ ಮಾಡಬೇಕು. ಲಾಸ್ಟ್ ವೀಕ್ ನಾನು ಕಿಚನ್ ಡೀಪ್ ಕ್ಲೀನ್ ಮಾಡಿದ್ದೆ ನೋಡಿ, ಅದಾಗಿದ್ದು ಸಂಜೆನೇ ನಾನು ಹುಷಾರು ತಪ್ಪಿದ್ದು. ಇವತ್ತು
ಸ್ವಲ್ಪ ಧೂಳಿದೆ ಎಲ್ಲ ಕಡೆನೂ. ಬನ್ನಿ ಡಸ್ಟಿಂಗ್ ಮಾಡಿಕೊಂಡು ಮಾತಾಡೋಣ ಮುಂದೆದು. ಇದು ಸೆರಾಮಿಕ್ ಪಾಟ್ಸ್ ಸೆಟ್ ಆಫ್ 3. ಕೆಳಗಡೆ ಇರೋದು ಬ್ಯಾಂಬೂದು, ಅದು ಏನಂತಾರೆ ಪ್ಲೇಟ್ ಥರ ಇದೆ ನೋಡಿ ಅದು. ಆ್ಯಂಡ್ ಇದ್ರ ಮುಚ್ಚಳ ಕೂಡ ಬ್ಯಾಂಬೂದು. ಆ್ಯಂಡ್ ಬಾಕಿದು ಸೆರಾಮಿಕ್. ಸ್ಪೂನ್ ಕೂಡ ಬಂದಿದೆ ಸೆರಾಮಿಕ್ದು. ಇದು ಸೆಟ್ ಆಫ್ 3 ಬರುತ್ತೆ. ಇದನ್ನು ನಾವು ಸ್ಪೈಸ್ ಜಾರ್ ಅಥವಾ ಕಾಂಡಿಮೆಂಟ್ಸ್ ಜಾರ್ ಥರ ಎಲ್ಲಾದರೂ ಯೂಸ್ ಮಾಡ್ಕೊಳ್ಬೋದು. ಕಿಚನಲ್ಲಿ, ಬಾರ್ ಕೌಂಟರಲ್ಲಿ. ನಾನಿಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಉಪ್ಪು, ಒಂದರಲ್ಲಿ ಪಿಕ್ಕಲ್, ಇನ್ನೊಂದರಲ್ಲಿ ಘೀ. ಇಷ್ಟನ್ನು ನಾವು ಡೈಲಿ ಯೂಸ್ ಮಾಡ್ತೀವಿ, ಅದಕ್ಕೆ ಅದನ್ನು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಸಮ್ಟೈಮ್ಸ್ ಏನಾಗ್ತಾ ಇತ್ತು ಅಂದರೆ ಕಿಚನ್ಗೆ ಹೋಗಿ ಎತ್ಕೊಂಡು ಬರ್ತಿದ್ದೆ, ಬಂದು ಕುತ್ಕೊಂಡು ಬಿಡೋದು, ಆಮೇಲೆ ಮತ್ತೆ ಹೋಗೋದು. ಅದಕ್ಕೆ ಇಲ್ಲೇನೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಸೆಂಟೆಡ್ ಕ್ಯಾಂಡಲ್ಸ್. ಅದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ ನಾನು ಇಟ್ಟು ಎಷ್ಟು ತಿಂಗಳಾನ್ಗಟ್ಲೆ ಆಯಿತು, ಈಗಲೂ ಕೂಡ ಮೈಲ್ಡ್ ಸ್ಮೆಲ್ ಬರುತ್ತೆ ಅದ್ರದ್ದು. ತುಂಬಾ ಚೆನ್ನಾಗಿದೆ ಫ್ರೇಗ್ರೆನ್ಸ್. ಮತ್ತು ಅದ್ರ ಪಕ್ಕ ಒಂದು ಲೋಟಸ್ ಶೇಪಲ್ಲಿ ಕ್ಯಾಂಡಲ್ ಹೋಲ್ಡರ್ ಇಟ್ಟಿದ್ದೀನಿ. ಇದನ್ನೆಲ್ಲ ಕೂಡ ಒಂದು ಜೂಟ್ ಟೇಬಲ್ ಮ್ಯಾಟ್ ಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ಫ್ಲವರ್ ವಾಸ್. ಇಷ್ಟೆಲ್ಲನೂ ಕೂಡ ಏನೋ ಒಂಥರ ಲುಕ್ಕೇ ಚೇಂಜ್ ಮಾಡಿದೆ ನನ್ನ ಡೈನಿಂಗ್ ಟೇಬಲ್ದು. ಹೊಟ್ಟೆ ಹಸುವಾಗ್ತಿತ್ತು ಅಂತ ಹೇಳಿಬಿಟ್ಟು ಈಗ ಗಂಜಿ ಮಾಡ್ಕೊಂಡಿದ್ದೀನಿ. ಇದನ್ನು ಕುಡಿದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಡಸ್ಟಿಂಗ್ ಪ್ರೋಗ್ರಾಮನ್ನು. ಇವತ್ತು ಇಷ್ಟೇ, ಇನ್ನು ಜಾಸ್ತಿ ಏನು ಮಾಡೋದಕ್ಕೆ ಹೋಗ್ತಿಲ್ಲ. ಯಾಕಂದರೆ ಇನ್ನು ನಾನು ಶಾಪಿಂಗ್ ಹೋಗಬೇಕು. ಸಾನು ಲೀಸ್ಟ್ ಹೇಳಿದಾಳಲ್ಲ, ಅದನ್ನು ತೊಗೊಂಡು ಬರೋದಕ್ಕೆ ಹೋಗಬೇಕು. ಹಾಗೆ ಅಡುಗೆನೂ ಶುರು ಮಾಡಬೇಕು. ಹಾಗಾಗಿ ಇವತ್ತು ಜಸ್ಟ್ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದು ಸಾನು CC ಆ್ಯಕ್ಟಿವಿಟಿಗೆ ಮಾಡಿರೋ ಅಂತ ಟ್ರೈ ಕಲರ್ ಕೈಟ್ ಅಂತೆ. ಸಾನುಗೆ ಇದಕ್ಕೆ 3rd ಪ್ಲೇಸ್ ಕೂಡ ಬಂದಿದೆ. ಒಂಥರ ಚೆನ್ನಾಗಿದೆ ಅಲ್ವಾ? ಶೋ ಪೀಸ್ ಥರ ಎಲ್ಲಾದರೂ ಹಾಕೋಣ ಅಂದ್ಬಿಟ್ಟು ಸಾನು ಇಟ್ಟಿದ್ದಾಳೆ. ನಮ್ಮ ರೂಮ್ನ ಮಿರರ್ ಯಾವಾಗಲೂ ಕಲೆ ಆಗುತ್ತೆ. ನಮ್ಮ ಸಾನುಯಿಂದ ಅಲ್ಲೊಂದು ಹ್ಯಾಂಡಲ್ ಇತ್ತು, ಅದನ್ನು ಮುರಿದಾಕ್ಬಿಟ್ಲು. ಆವಾಗಲಿಂದ ಆ ಮಿರರ್ ಮೇಲೇ ಕೈ ಇಟ್ಟು ತೆಗಿತಾಳಲ್ಲ, ಅಲ್ಲಿ ಫಿಂಗರ್ ಪ್ರಿಂಟ್ಸ್ ತುಂಬ ಬಿದ್ದಿರುತ್ತೆ. ಬಟ್ಟೆಲಿ ಒರೆಸ್ತಾ ಇದ್ರೆ ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಬೇರೆ ಬೇರೆ ಅಟ್ಯಾಚ್ಮೆಂಟ್ಗಳಿದೆ. ಗಾಜು ಒರೆಸೋದಕ್ಕೆ ಅಂತಾನೆ ಇದು ಒಂದು ಸ್ಪಾಂಜ್ದಿದೆ. ಜಸ್ಟ್ ಒದ್ದೆ ಮಾಡ್ಕೊಳ್ಳಿ, ಒಂಚೂರು ಲಿಕ್ವಿಡ್ ಹಾಕಿ ಎಲ್ಲಿ ಕಲೆ ಇದೆಯೋ ಅಲ್ಲಿ ಇಡ್ಕೊಂಡ್ರೆ ಸಾಕು. ರೊಟೇಟ್ ಆಗಿ 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 ಅದೆಷ್ಟು ಸಾರಿ ರೊಟೇಟ್ ಆಗುತ್ತೆ ಅಂದರೆ ನಾವು ಅದ್ರ ಮೇಲೆ ಪ್ರೆಷರ್ ಹಾಕೋ ಹಾಗೆ ಇಲ್ಲ. ಅದ್ರ ಪಾಡ್ಗದು ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಪಾಪ ನೋಡು, ನಾವು ಲೇಟ್ ಅನ್ಕೊಂಡ್ರೆ ಇನ್ನೂ ಯಾರು ಬಂದೇ ಇಲ್ಲ. ನಾನು ಅನ್ಕೊಂಡೆ ಜರ್ಕಿನ್ ಹಾಕೋಬೇಕು ಅಂತ. ಹೌದಾ, ರೈಟ್ ಟೈಮು. ಎಂಟ್ರಲ್ಲೇ ಸಿಕ್ಬಿಟ್ರು ಅವ್ರು ಸರ್. ಏನಂತೆ? ನಡಿ 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 ಹೋಗೋಣ ಅಂದಿ.
ಇಡ್ಲಿ ದೋಸೆ ಕ್ಯಾಂಟೀನ್ ಅನಿಸುತ್ತೆ. ಓಹೋ, ಇದು ನಾರ್ತ್ ಇಂಡಿಯನ್. ಸೊ ಇಲ್ಲಿ ಬ್ರೆಡ್ ರಿಲೇಟೆಡ್ ಸ್ಯಾಂಡ್ವಿಚ್ ಅದು ಇದು. ಡಸ್ಟಿಂಗ್ ಮಾಡಿ ಈಗ ಸ್ನಾನ ಮಾಡಿ ಬಂದು ತಿಂಡಿಗೆ ಏನು ಮಾಡಲಿ ಫೋನ್ ಮಾಡಿದ್ದೆ ರಾಜೇಶ್ಗೆ. ಅವರಂದ್ರು ಇನ್ನೂ ಶುರುನೇ ಆಗಿಲ್ಲ ಕಣೋ, ಇವಾಗೆಲ್ಲರೂ ಬರ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಸರಿ, ಅವ್ರು ಆಗಿದ್ರೆ ಬರೋದು ಲೇಟ್ ಆಗುತ್ತೆ, ನಾನೇನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿತ್ತು, ನೆನ್ನೆದು ಮೊನ್ನೆದು ಅನ್ಸುತ್ತೆ. ಅದಕ್ಕೆ ಏನು ಮಾಡಲಿ ಅಂತ ನೆನಪು ಮಾಡಿಕೊಂಡು ಅದನ್ನು ಬರೀ ಚಪಾತಿ ಹೇಗೆ ತಿನ್ನೋದು ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಪರೋಟ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನು ಮಾಡ್ದೆ ಅಂದರೆ ಚಪಾತಿ ಒತ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದೆ. ಆಮೇಲೆ ಅದ್ರ ಮೇಲೆ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ ಮತ್ತು ಉಪ್ಪು, ಇಷ್ಟು ನಾನು ಮಸಾಲೆಗಳು ಹಾಕ್ಕೊಂಡಿರೋದು. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಕ್ರಂಚ್ಗೆ ಅಂದ್ಬಿಟ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ನಿಮಗೆ ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಒಂಚೂರು ಅಥವಾ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಗ್ರೀನ್ ಚಿಲ್ಲೀಸ್ ಕೂಡ ಮಧ್ಯ ಸೇರಿಸ್ಬೋದು. ಈ ಥರ ಎಲ್ಲ ಹಾಕ್ಬಿಟ್ಟು ನಾವು ಪರೋಟ ಹೇಗೆ ಮಾಡ್ತೀವಲ್ವ ಅದೇ ಥರ ಮಡಚಿ ಟ್ರಯಾಂಗಲ್ ಶೇಪಲ್ಲಿ ಮಡಚ್ಬಿಟ್ಟು ಒತ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸುಡಬೇಕಾದ್ರೆ ಆಗ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಈಸಿ ಅಲ್ವಾ, ಚೆನ್ನಾಗಿ ಬರುತ್ತೆ ಟೇಸ್ಟ್. ನನಗೆ ಇದು ತುಂಬ ಇಷ್ಟ, ಸಾನುಗೂ ಇಷ್ಟ. ಅದಕ್ಕೆ ಒಂದು ಎರಡೇನೋ ಮಾಡಿಕೊಂಡೆ, ಅವಳು ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ಒಂದು ಹಾಫ್ ಇಟ್ಬಿಟ್ಟು ನಾನು ತಿನ್ನೋಣ ಅಂತಿದ್ದೀನಿ. ಆ್ಯಂಡ್ ಇದು ಅದ್ರ ಜೊತೆ ತಿನ್ನೋದಕ್ಕೆ ಇದು ಸ್ವಲ್ಪ ಮೊಸರು, ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು, ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಏನು ಗೊಜ್ಜಿಲ್ಲ, ಪಲ್ಯ ಇಲ್ಲ ಅಂದಾಗ ತುಂಬಾ ಚೆನ್ನಾಗಿರುತ್ತೆ ಇದು. ಸ್ನೇಹಿತರೆ, ಅಲ್ಲಿದು ವಿಡಿಯೋಸ್ ಎಲ್ಲ ನೋಡಿದ್ರಿ ಅನ್ಕೊಳ್ತೀನಿ. ಸ್ಟೇಡಿಯಂ ಹೇಗಿದೆ ರೆಕಾರ್ಡ್ ಮಾಡಿ ಅಂತ ರಾಜೇಶ್ಗೆ ಹೇಳಿದ್ದೆ. ನಾನು ಕ್ಯಾಮ್ರಾ ಕೊಡೋದು ಮರ್ತ್ಬಿಟ್ಟೆ. ರಾಜೇಶ್ ಫೋನ್ ಬರ್ತಾ ಇದೆ. ಜಸ್ಟ್ ಈಗ ರಾಜೇಶ್ದು ಫೋನ್ ಬಂದಿತ್ತು, ಕ್ಯಾಮ್ರಾ ಶುರು ಮಾಡೋದಕ್ಕೂ ಬಂತು. ಅವ್ರದ್ದು ಫಸ್ಟ್ ರೌಂಡ್ ಆಯ್ತಂತೆ, ಸೆಲೆಕ್ಟ್ ಆಗಿದ್ದಾಳಂತೆ. ರಾಜೇಶ್ ಹೇಳ್ತಾ ಇದ್ರು ಸಖತ್ ಟಫ್ ಕಾಂಪಿಟೇಷನ್ ಇದೆ ಕಣೋ, ತುಂಬ ಅಗ್ರೆಸಿವ್ ಆಗಿದ್ದಾರೆ. ನಾನು ಅವರು ಹೊಡಿತಾ ಇದ್ದಿದ್ದು ನೋಡ್ಬಿಟ್ಟು ಅಪೋನೆಂಟು ಸಾನುದು ಹೋಯ್ತು, ಅವಳೇ ವಿನ್ ಆಗೋದು ಅಂತ ಅಂದ್ಕೊಂಡೆ. ಬಟ್ ಸಾನು ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದಾಳೆ. ಅದು ಪಾಯಿಂಟ್ಸ್ದು ಅದು ಹೇಗೆ ತೊಗೊಳ್ತಾ ಇದ್ದಾರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಅಗ್ರೆಸಿವ್ ಆಗಿದ್ದಾರೆ, ಕಾಂಪಿಟೇಷನ್ ತುಂಬ ಇದೆ. ಸೊ ಈಗ ನಾನು ಡಿಸೈಡ್ ಮಾಡಿದ್ದೇನೆಂದರೆ ಸಾನು ವಿನ್ ಆಗ್ತಾಳೋ ಅಥವಾ ರನ್ನರ್ ಅಪ್ ಆಗ್ತಾಳೋ ಗೊತ್ತಿಲ್ಲ. ಬಟ್ ಅವಳು ಹಾಕಿರೋ ಎಫರ್ಟ್ಗೆ ನಾನು ಅವಳಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಈಗ ನಾನು ಹೊರಟಿದ್ದೀನಿ ಶಾಪಿಂಗ್ಗೆ. ಸಾನು ಏನೇನು ಡಿಶ್ ಕೇಳಿದ್ಲು ಅದು ಸ್ವಲ್ಪ ಸಾಮಾನುಗಳು ಬೇಕು, ಅದೆಲ್ಲ ಏನು ಇರಲಿಲ್ಲ. ಅದಕ್ಕೆ ಬನ್ನಿ ಶಾಪಿಂಗ್ ಮಾಡಿ ಬರೋಣ. ಸ್ಟ್ರಾಬೆರಿ ತೊಗೊಳಕ್ಕೆ ಬಂದಿದ್ದೀನಿ. ಸಾನುಗೆ ತುಂಬ ದಿನದಿಂದ ಕೇಳ್ತಾನೆ ಇದ್ಲು ಅಂತ ಹೇಳಿಬಿಟ್ಟು. ಇದರಲ್ಲಿ ಎಷ್ಟು ಹೋಗಿರುತ್ತೆ ಗೊತ್ತಾ ಸ್ನೇಹಿತರೆ, ತೆಗೆದು ನೋಡಬೇಕು. ಕೆಲವೊಂದು ಸಾರಿ ತೆಗೆದು ನೋಡಿದ್ರೆ ಮಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಡ್ತಾರೆ. ಸೊ ನೋಡ್ತಾ ಇದ್ದೀನಿ ಹಾಗೇನೆ ಓಪನ್ ಮಾಡ್ದಂಗೆ ಯಾವ್ದು ಚೆನ್ನಾಗಿದೆ, ಹೊರಗಡೆಯಿಂದನೇ ಕಾಣುತ್ತಾ ಅಂತ ಹೇಳಿಬಿಟ್ಟು. ಓಕೆ, ಈಗ ಶಾಪಿಂಗ್ ಮಾಡಿ ಮನೆಗೆ ಹೋಗಿ ಅಡುಗೆ ಶುರು ಮಾಡ್ತೀನಿ. ಈಗ ಸಾನು ಕಾಂಪಿಟೇಷನಲ್ಲಿ ಪರ್ಫಾರ್ಮ್ ಮಾಡಿದಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಮತ್ತು ರಿಸಲ್ಟ್ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.
ಇವಾಗ ಕಾಂಪಿಟೇಷನ್ ಶುರು ಆಗಿದೆ. ಕ್ಯಾಟಗರಿ ವೈಸ್ ಕರೆಸ್ಕೊಂಡು ಕೆಳಗಡೆ ಕೂರಿಸ್ಕೊಂಡಿದ್ದಾರೆ. ಈಗ ನೋಡಿ ಸಾನು ಟರ್ನ್, ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ದಾಳೆ. ಅವಳಿಗೆ ಎಲ್ಲ ಕಿಟ್ ತೊಗೊಂಡಿದ್ವಿ. ಈ ಕಿಟ್ ಇರಲೇಬೇಕು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ. ಇದು ಆಲ್ಮೋಸ್ಟ್ 10,000-12,000 ಏನೋ ಆಗುತ್ತೆ. ಸೊ ಅದನ್ನು ಇರಲೇಬೇಕು ಅಂತ ಹೇಳಿ ಲಾಸ್ಟ್ ಇಯರ್ ತೊಗೊಂಡಿದ್ವಿ. ಈಗ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಅವರು. ರೆಡ್ ಕಲರ್ ಬಂದು ಸಾನು, ಬ್ಲೂ ಕಲರ್ ಅಪೋನೆಂಟ್. Yes, come on, come on. Yes, come on, come on, come on. Come on, come on. Come on, come on. Yay, red, red, yay! Sanu is qualified for next round. Very good, Sanu. Confident, Tony, kela.